ಸರ್ಕಾರಗಳು ಬರುತ್ತವೆ, ಸರ್ಕಾರಗಳು ಹೋಗ್ತವೆ. ಸರ್ಕಾರದ ಆದ್ಯ ಕರ್ತವ್ಯ ಜನಾಭಿಪ್ರಾಯಕ್ಕೆ ಮಡಿಬೇಕು. ನಾವು ಸರ್ಕಾರ ನಡೆಸ್ತಕ್ಕಂಥದ್ದು ಮೊದಲು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಈ ಒಂದು ನಮ್ಮ ಜವಾಬ್ದಾರಿ ಏನು ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು. ಈಗಾಗಲೇ ನಮ್ಮ ಮಂಜು ಅವರು ಮಾಜಿ ಶಾಸಕರು ಹಲವಾರು ವಿಷಯಗಳು ಯಾವ ರೀತಿ ನಡ್ಕೊಂಡು ಬಂದಿದೆ ಅಂತಕ್ಕಂಥದ್ದು ತಮ್ಮ ಮುಂದೆ ಪರಿಣಾಮಕಾರಿಯಾಗಿ ವಿಷಯ ಇಟ್ಟಿದ್ದಾರೆ. ಎಲ್ಲ ವಿಷಯ ಮಂಡನೆ ಮಾಡ್ತಾರೆ. ಇನ್ನು ನಮ್ಮ ಹಿರಿಯರಾಗಿರತಕ್ಕಂಥ ರಾಮಣ್ಣ ಅವರು ಸಹ 2006ರಿಂದ ನಡೆದಂತ ಘಟನೆಗಳನ್ನು ಸಹ ಅವರು ಜೀವನವೆಲ್ಲ ಕೃಷಿಕರಾಗಿ ಏನು ಬೆಳೆದಿದ್ದಾರೆ, ಅವ್ರ ಜೀವನ ಆ ಕಷ್ಟಗಳ ಬಗ್ಗೆ ಮಾತನಾಡಿದ್ದಾರೆ. ನನ್ನ ತಂಗಿ ಇಲ್ಲಿ ಕಣ್ಣನ್ನು ನೀರಾಕ್ತಕ್ಕಂಥ ಒಂದು ಸನ್ನಿವೇಶ ಇದೆ. ಆ ಒಂದು ಕಣ್ಣಲ್ಲಿ ನೀರು ಆ ಒಬ್ಬ ತಂಗಿ ಎಲ್ಲ ಇಲ್ಲಿರ್ತಕ್ಕಂಥ ಹಲವಾರು ಕುಟುಂಬದಲ್ಲಿ ಪ್ರತಿನಿತ್ಯ ಸಮೂಹಗಳಲ್ಲಿ ಏನಾಗುತ್ತೋ ಏನೋ ನಮ್ಮ ಮುಂದಿನ ಮಕ್ಕಳ ಭವಿಷ್ಯ, ನಮ್ಮ ಭವಿಷ್ಯ ಅಂತಕ್ಕಂಥ ಆತಂಕಗಳು ನಿಮ್ಮೆಲ್ಲರಲ್ಲಿ. ನಾನು ಸಣ್ಣ ಸಭೆಯನ್ನ ನಮ್ಮ ತೋಡಿಸಲು ಒಂದು ಬಾರಿ ಕರೆಸಿದ್ದೆ. ಒಂದು 50 ಜನ ಬಂದಿದ್ದಾರೆ. ನಾವು ನಿಮ್ಮ ರೆಕಾರ್ಡ್ಸ್ಗಳನ್ನೆಲ್ಲ ಒಂದು ಸರಿಯಾದ ರೀತಿ ಒಂದಿಸ್ಕೊಂಡು ಇಟ್ಟಿದ್ದೀವಿ. ಕೋರ್ಟ್ ಹೋಗ್ತಕ್ಕಂಥದ್ದಕ್ಕೆ ಏನೋ ನಾನು ಮುಂದಿನ ಕೆಲವು ಘಟನೆಗಳನ್ನು ನಿಮ್ಮ ಮುಂದೆ ಹೇಳಬೇಕು. ಮಹಾನುಭಾವರು ಯಾರಾದರೂ ಕಾಂಗ್ರೆಸ್ನ ಈ ಒಂದು ಭಾಗದ ನಾಯಕರುಗಳಿದ್ದಾರೆ. ಇಲ್ಲ ನಮ್ಮ ಹಳೆ ಸ್ನೇಹಿತ ನಂದಿದ್ದಲ್ಲೇ ಇದ್ದಲ್ಲ 2006 ಸ್ವಲ್ಪ ಬೀದಿಲಿ ಮಾತಾಡ್ತಾರೆ. ಬಹಳ ಈಗ ಬೆಳೆದು ಬಿಟ್ಟಿದ್ದಾರೆ. ನಾವೇನು ಆರ್ಥಿಕವಾಗಿ ನಮ್ಗೆ ಚೆನ್ನಾಗಿದ್ದಾರೆ, ಬೆಳೆದು ಬಿಟ್ಟಿದ್ದಾರೆ, ಈಗ ಮಾತಾಡ್ತಾರೆ. ಅಧಿಕಾರ ತರ್ತಾರೆ. ಅಧಿಕಾರ ಅನ್ನೋದು ಯಾರಿಗೂ ಶಾಶ್ವತವಲ್ಲ ಅಂತಕ್ಕಂಥ ಸಣ್ಣ ತಿಳುವಳಿಕೆ ಇದೆ ಅಂತಕ್ಕಂಥ ಇವರಲ್ಲಿ. ನಾನು ರಾಮನಗರ ಜಿಲ್ಲೆಗೆ ವಿಶೇಷವಾಗಿ ಈ ಭಾಗದಲ್ಲಿ ನಿಮ್ಮ ಒಂದು ರೈತ ಜೀವನ ಏನಿದೆ ಅದೇ ರೀತಿಯಲ್ಲಿ ಬದುಕತಕ್ಕಂಥದಕ್ಕೆ ನಾನು ಹುಟ್ಟಿದ ಹಾಸನ ಜಿಲ್ಲೆಯಲ್ಲಿ ಅಂತಿಮವಾಗಿ ನನ್ನ ಬದುಕು ಪ್ರಾರಂಭ ಆಗಿದ್ದು, ನನ್ನ ವೃತ್ತಿ ಪ್ರಾರಂಭ ಆಗಿದ್ದು ಈ ಒಂದು ನೆಲದಿಂದಲೇ ಇರ್ತಕ್ಕಂಥದ್ದನ್ನ ಸ್ಮರಿಸ್ಕೊಳ್ತೀನಿ. ನಾನು ಯಾವಾಗ ನಾನು 1983-84 ನಮ್ಮ ತಂದೆಯವರಿಗೆ ನಾವು ಬೇರೆ ಬೇರೆ ರೀತಿ ವೃತ್ತಿ ಮಾಡೋದು ಅವ್ರಿಗೆ ಸಮಾಧಾನ ಇಲ್ಲ. ಅವರು ಬಂದಂತ ಹಿನ್ನೆಲೆ ಒಂದು ಬಡ ರೈತ ಕುಟುಂಬದಿಂದಲೇ ಬಂದಂಥವ್ರು. ಅವ್ರು ಯಾವಾಗಲೂ ನಾವು ಹೇಳ್ತಾ ಇದ್ದಂಥದ್ದು, ನಾವೇನಾದರೂ ಕೃಷಿಯನ್ನು ಹೊರತುಪಡಿಸಿ ಬೇರೆ ಏನಾದರೂ ಮಾಡಬೇಕು ಅಂದ್ರೆ ನೀವು ಬೇರೆ ಸಂಪಾದನೆ ಮಾಡ್ತಕ್ಕಂಥ ಹಣ ಏನಿದೆ ಬೇರೆ ವೃತ್ತಿ ಮಾಡಿ, ಅದು ನಿಮ್ಮ ಕುಟುಂಬಗಳ ಹಾಳು ಮಾಡ್ತಕ್ಕಂಥದ್ದಕ್ಕೆ ಹಣ ನಿಮಗೆ ಪ್ರೇರಣೆ ಕೊಡ್ತದೆ. ಈ ಭೂಮಿನಲ್ಲಿ ನೀವೇನು ಬದುಕ್ತೀರಿ, ಇಲ್ಲಿ ಏನು ಸಂಪಾದನೆ ಮಾಡ್ತೀರಿ, ಇದು ನಿಮ್ಮ ಕುಟುಂಬವನ್ನ ರಕ್ಷಣೆ ಕೊಟ್ಟು ಒಳ್ಳೆಯ ಬದುಕನ್ನು ಮಾಡ್ತೀರಿ ಅಂತಕ್ಕಂಥದ್ದು ಯಾವಾಗಲೂ ನಮ್ಮ ಹತ್ರ ಹೇಳೋದು. ಚಿಕ್ಕ ಮಕ್ಕಳಿದ್ದಾಗಿ ನಾವು ಒಳಸಪುರದಲ್ಲಿ ಒಂದು ಸಿನಿಮಾ ಥಿಯೇಟರ್ ಕಟ್ಟಿದಾಗ ಬೆಳಗ್ಗೆ ಅಲ್ಲಿ ಅವರು ಸಂಪಾದನೆ ಮಾಡ್ತಕ್ಕಂಥ ಒಂದು ಜಮೀನ ಒಳಸಪುರದಲ್ಲಿ ನಮ್ಮ ತಾಯಿ ಒಡವೆ ಎಲ್ಲ ಬ್ಯಾಂಕಲ್ಲಿ ಇಟ್ಟು ಖರೀದಿ ಮಾಡೋದ್ರ ಜಮೀನು. ನಾವೆಲ್ಲ ಸಣ್ಣ ಮಕ್ಕಳು ಆ ಹೊಲದಲ್ಲಿ ನಮಗೆ ಸುತ್ತ ಬೆಳಗ್ಗೆ 6 ಗಂಟೆಗೆ ಅವ್ರು ಎಲ್ಲಾದರೂ ಹೊಲದ ಬದಿನಲ್ಲಿ ಏನಾದರೂ ಸಗಣಿ ಇದ್ರು, ನಮ್ಮ ಇನ್ನೊಬ್ಬರು ಬ್ರದರ್ ಅಲ್ಲೇ ನಿಂತಾನೆ, ನೀನು ರೈತನ ಮಗನ ನೋಡಿದ್ವಿ, ಸಗಣಿ ಬಿದ್ದಿದೆ, ಇದು ಹೊಲದೊಳಗೆ ಹಾಕಿಲ್ಲ, ಇದು ಈ ಥರ ಬಿಟ್ಟಿದೆಯಾ, ಇದ್ರ ಹೋಮತ್ವ ಗೊತ್ತಿದೆ ಅಂತಕ್ಕಂಥ ಆ ಹಿನ್ನೆಲೆ ಬಂದಿರತಕ್ಕಂಥ ಕುಟುಂಬ ನಮಗೆ. ಅವರ ಒಂದು ಹಿಂಸೆಗೆ ಥಿಯೇಟರ್ ಕಟ್ಟಿದ್ರ ಬಗ್ಗೆ ಅವ್ರು ಹೇಳ್ತಿದ್ರು, ಅಲ್ಲಿ ಸಂಪಾದನೆ ಏನ್ ಮಾಡ್ತೀರಿ ಇವತ್ತಿಂದ, ನಿಮ್ಮ ಬದುಕನ್ನು ಹಾಳು ಮಾಡ್ತಿದ್ರು ಕುಟುಂಬಗಳನ್ನ, ಈ ಭೂಮಿ ನಮ್ಮ ಬದುಕಾತ. ಅವರ ಒಂದು ಹಿನ್ನೆಲೆಯಲ್ಲಿ ನಾನು ನನ್ನ ವೃತ್ತಿಯಲ್ಲಿ ಒಂದು ತುಂಬಾ ಅನುಕೂಲಕಾರನಾಗಿ ಸಂಪಾದನೆ ಮಾಡ್ತಿದ್ದೆ. ಬೆಂಗಳೂರು ಸುತ್ತಮುತ್ತ ಹಲವಾರು ಭಾಗದಲ್ಲಿ ಒಂದು 15-20 ಜನ ಜಮೀನು ಖರೀದಿ ಮಾಡಬೇಕು ಅಂತೇಳಿ ಹಲವಾರು ವರ್ಷಗಳು ಓಡಾಡಿದೆ. ದೇವನಹಳ್ಳಿ ಭಾಗದಲ್ಲೂ ಓಡಾಡಿದೆ, ಮತ್ತೆ ನಮ್ಮ ಮಾಗಡಿ ಚಂದ್ರಪ್ಪ ಸರ್ಕಲ್ ಆಗಿ ಎಲ್ಲ ಕಡೆ ಹೋಗ್ತಿದೆ. ಅಂತಿಮವಾಗಿ ಇನ್ನೊಬ್ಬರು ಚೈನಾ ಸಾಗರ ಅಂತೇಳಿ ಒಂದು ಬಿಡುಗಲಿದೆ.
ಆ ವ್ಯಕ್ತಿ ಆ ರಸ್ತೆಯಲ್ಲಿ ನನ್ನ ಕಾರ್ ನಿಲ್ಲಿಸಿ ಭೂಮಿ ತೋರಿಸಿದ್ರು. ನಾನಿವತ್ತೇನೋ ನಿಮ್ಮ ಜೊತೆ ಬದುಕ್ತಾ ಇದ್ದೀನಿ ಈ ಭಾಗದಲ್ಲಿ. ಆ ಭೂಮಿ ತೋರಿಸಿದಾಗ ನನಗೆ ರಸ್ತೆಯಿಂದ ಕಲ್ಮಟ್ಟಿ ಕಾಣುತ್ತೆ. ನಾನು ರೈತನಾಗಿ ಬದುಕಲಿಕ್ಕೆ ಜಮೀನು ಕೇಳ್ತಾ ಇದ್ದೀನಿ. ಸೇನೆ ಸಾಗರೆ ಇಲ್ಲಿ ನೋಡಿದೇನು ಒಳ್ಳೆ ದೊಡ್ಡ ಕಲ್ಲು ಬಂಡೆ ಇದೆ, ಕಲ್ಲನ್ನು ಹೇಗೆ ನಾನು ಜಮೀನು ಮಾಡಕ್ಕೆ ಬಂದಿಲ್ಲ ಅಂತ ಇದೆ. ಇದು ಒಂದೊಂದು ಕ್ಷಣನೂ ನನ್ನ ತಲೆ ಒಳಗಿದೆ. ನಂತರ ಅದೇನೋ ಪುಣ್ಯ ಅಲ್ಲಪ್ಪ ಬರೆಯಪ್ಪ ಅಂತೇಳಿ ಹೊಲ ಹೊಡ್ತಾ ಇದ್ದೆ. ನಾವು ರೈಲ್ವೆ ಗೇಟ್ ದಾಟಿ ಆ ಕಡೆ ನಡ್ಕೊಂಡು ಹೋದಾಗ ಸುಮ್ಮನೆ ಅವ್ರು ಕೇಳಿದ್ರು, ನಾನು ಬಂದರು ಪಾಪ. ಇಲ್ಲ ಇಲ್ಲಿ ನಾವೇನು ಇಲ್ಲಿ ರಾಗಿ ಹಾಕಿ ಏನು ಬೆಳಿತೀವಿ, ಜಮೀನು ಕೊಡೋದಕ್ಕೆ ತಯಾರವದೆ ಅಂತಕ್ಕಂಥದ್ದು ಸಿಗುತ್ತೆ ಒಂದು 15 ಕ್ವಿಂಟಲ್ ಲ್ಯಾಂಡ್ ಸಿಗುತ್ತೆ. ಆ ಹಿನ್ನೆಲೆಯಲ್ಲಿ ನಾನು ಈ ಒಂದು ವಾರದಲ್ಲಿ ಬಂದು ಇವತ್ತು ರಾಮನಗರ ನಾನು ಬದುಕನ್ನ ಕಟ್ಕೊಂಡಿರ್ಬೇಕಂದ್ರೆ ಅಲ್ಲಿ ನಾನು ಖರೀದಿ ಮಾಡಿದ್ದು ಒಂದು 46 ಎಕರೆ ಭೂಮಿ. ಆ 46 ಎಕರೆ ಭೂಮಿ ಖರೀದಿ ಮಾಡಿದಾಗ ಅಲ್ಲಿ ಇರ್ತಕ್ಕಂಥ ಬಹಳ ಜನ ಬಂದರು. ಅವಾಗ ಇನ್ನೂ 106 ಎಕರೆ ಕೊಡೋದು ತಯಾರಾಗಿದೆ. ಕೈ ಮುಗಿದಿದ್ದಪ್ಪ, ನನಗೆ ಬೇಕಾಗಿರೋದು ನಮ್ಮ ಅಪ್ಪ ಏನು ಯಾವಾಗ ಹೇಳ್ತಾರೆ ಅವರಿಗೆ ಒಂದು ನೆಮ್ಮದಿ ತರಕ್ಕೋಸ್ಕರ ಭೂಮಿ ಖರೀದಿ ಮಾಡ್ತಿದ್ದೀನಿ. ನಾನು 106 ಎಕರೆ ತಗೊಂಡು ನಾನೇನು ಮಾಡಿದ್ದೀನಿ. ಈಗ ನೀವೇನು ಕೊಟ್ಟಿದ್ದೀವಿ ಇದೇ ಸಾಕು ನನಗೆ ಬೇಡಪ್ಪ ಅಂತ ಹೇಳಿ ಮತ್ತೆ ನಾನು ಭೂಮಿ ಖರೀದಿ ಮಾಡಕ್ಕೆ ಹೋಗಿಲ್ಲ. ಇದು ನನ್ನ ಹಿನ್ನೆಲೆ ನಿಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ. 73ರಲ್ಲಿ ಖರೀದಿ ಮಾಡಿ ಇವತ್ತು ಸಹ ನನಗೆ ಕೊಡದೇ ಇರೋ ಕಾಟ ನೀವೆಲ್ಲ ನೋಡ್ತಾ ಇದ್ದೀನಿ. ಅಲ್ಲೆಲ್ಲ 4 ಎಕರೆ ಒತ್ತುವರಿ ಮಾಡಿಬಿಟ್ಟಿದ್ದೀನಿ ನಾನು ಅಂತ ಹೇಳಿ ಸರ್ಕಾರಿ ಭೂಮಿನ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.